ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ತುಂಬಾ ವಿದ್ಯಾರ್ಥಿಗಳು ಕರೆಂಟ್ ಅಫೇರ್ಸ್ನ ಸಿಕ್ಕಾಪಟ್ಟೆ ಟಫ್ ಮಾಡ್ಕೊಂತಾರೆ. ಯಾಕೆಂತಂದ್ರೆ ಕರೆಂಟ್ ಅಫೇರ್ಸ್ನ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ಸರ್ ಅಂತ ಹೇಳ್ತಾರೆ ಸರ್. ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ ಕೇಳಿ. ನಿಮ್ಮ ಯಾವುದೇ ಕರೆಂಟ್ ಅಫೇರ್ಸ್ ಇರಲಿ, ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಸಬ್ಜೆಕ್ಟ್ನ ಓದಬೇಕಾದ್ರೆ, ಅದು ಕರೆಂಟ್ ಅಫೇರ್ಸ್ನ ಓದಬೇಕಾದ್ರೆ ಅದನ್ನ ದಿನನಿತ್ಯ ಜೀವನದ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ತುಂಬಾ ಜನ ನಿಮಗೆ ಆ ವಿಷಯ ನೆನಪಲ್ಲಿ ಇರುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ಕರ್ನಾಟಕ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡಬಹುದು, ನಿಮ್ಗೆ ಅದು ಪೊಲಿಟಿಕಲ್ ನ್ಯೂಸ್ ಆಗಿರ್ಬೋದು. ಬಟ್ ಆದ್ರೆ ಅದ್ರ ಹಿಂದ್ಗಡೆ ಇರುವ ಕಾನ್ಸ್ಟಿಟ್ಯೂಷನಲ್ ವಿಷಯನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸರ್ಕ್ಯುಲರ್ನ ಅನೌನ್ಸ್ ಮಾಡಿದ್ರು, ಒಂದು ನೋಟಿಫಿಕೇಶನ್ ಬಿಟ್ಟರು. ಯಾರು? ರಾಜ್ಯಪಾಲರ ಕಚೇರಿಯಿಂದ CM ಅವರು ಹೋಗಿ ರಾಜ್ಯಪಾಲರಿಗೆ ಏನ್ ಕೊಟ್ರು? ರಾಜೀನಾಮೆ ಪತ್ರನ ಕೊಟ್ಟರು. ಆ ರಾಜೀನಾಮೆ ಪತ್ರನ ಅಂಗೀಕರಿಸಿ ಅವರು ಒಂದು ಆರ್ಡರ್ ಮಾಡಿದ್ರು. ಆ ಆರ್ಡರ್ಲಿ ಏನು, ನಾವು ಈ ವಿಷಯ ವಿಚಾರ ನಾವು ಪೊಲಿಟಿಕಲ್ ಅಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅನ್ನೋದು ನೋಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ, ಯಾವ ಮುಖ್ಯಮಂತ್ರಿ ರಾಜ್ಯಪಾಲರುಗಳ ನಡುವಿನ ಕರ್ತವ್ಯಗಳು, ಅವರಿಬ್ಬರ ನಡುವಿನ ಸಂಬಂಧ ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿ ಮತ್ತೆ ಸಚಿವ ಸಂಪುಟದ ನಡುವಿನ ಸಂಬಂಧ, ಮುಖ್ಯಮಂತ್ರಿ ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಡೈಲಿ ಲೈಫಿಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಆ ಕರೆಂಟ್ ಅಫೇರ್ಸ್ ತುಂಬಾ ದಿನ ನೆನಪಲ್ಲಿ ಇರುತ್ತೆ. ಮತ್ತೆ ಅದನ್ನ ಮಾರ್ನಿಂಗ್ ದಿನ ನ್ಯೂಸ್ ಪೇಪರ್ಲು ಬಿಟ್ಟಿರ್ತಾರೆ. ಆ ನ್ಯೂಸ್ ಪೇಪರ್ಲಿ ಕೆಲವೊಂದು ಸಾಂವಿಧಾನಿಕ ಅಂಶಗಳನ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ 164/2 ನಲ್ಲಿ ಏನಾಗುತ್ತೆ, ನಾವು ಮಂತ್ರಿಮಂಡಲ ವಿಸರ್ಜನೆ ಆಗುತ್ತೆ. ಯಾಕೆಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನ ಹೊಂದಿರ್ತಾರೆ. ಯಾವಾಗ ಮುಖ್ಯಮಂತ್ರಿಗಳು ರಾಜೀನಾಮೆನ ಕೊಡ್ತಾರೆ, ಆಟೋಮೆಟಿಕಲಿ ಆ ಒಂದು ಸಚಿವ ಸಂಪುಟ ವಿಸರ್ಜನೆ ಆಗುತ್ತೆ. ಈಗ ಹೊಸ ಮುಖ್ಯಮಂತ್ರಿ ನೇಮಕ ಆದ್ಮೇಲೆ ಅವರು ಹೊಸ ಸಚಿವ ಸಂಪುಟವನ್ನ ರಚನೆ ಮಾಡ್ಕೋಬೇಕು. ಆದ್ರೆ ವಿಧಾನಸಭೆ ವಿಸರ್ಜನೆ ಆಗುತ್ತಾ? ನೋ, ವಿಧಾನಸಭೆ ವಿಸರ್ಜನೆ ಆಗಲ್ಲ. ಇಲ್ಲೇನಾಗುತ್ತೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಆಪ್ಷನ್ಸ್ನ ಕೊಡ್ತಾರೆ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಒಂದು ವಿಚಾರನ ಯಾವ ರೀತಿ ನೋಡಬೇಕು, ಒಂದು ಕರೆಂಟ್ ಅಫೇರ್ಸ್ ದಿನನಿತ್ಯ ಜೀವನದಲ್ಲಿ ನಡೀತಿರೋದು, ನಮ್ಮ ಡೈಲಿ ಲೈಫಲ್ಲಿ ನಡೀತಿರೋ ಈ ವಿಷಯ ಇದ್ರೆ ಅದನ್ನ ನಾವು ಸಬ್ಜೆಕ್ಟ್ಗೆ ಹೆಂಗ್ ಕನೆಕ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ ಪ್ರತಿನಿತ್ಯ. ಆದ್ರೆ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕೊಬೇಕಾಗಿರೋದೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ದೊಡ್ಡ ಟಾಸ್ಕ್. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಕರೆಂಟ್ ಅಫೇರ್ಸ್ ನಿಮ್ಗೆ ತುಂಬಾ ಸುಲಭ. ಅದನ್ನ ಒಂದ್ಸತಿ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದನ್ನ ಡೈಲಿ ಲೈಫಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ, ಅದನ್ನ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ನೆನಪಲ್ಲಿ ಇರುತ್ತೆ. ಈಗ ನಿಮ್ಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ರಾಜ್ಯಪಾಲರನ್ನ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. 1 ಪಾಯಿಂಟ್, 1 PC-ಗೆ 1 ಮಾರ್ಕ್ಸ್ ಬಂತು. ರಾಜೀನಾಮೆ ಕೊಟ್ಟಾಗ ರಾಜ್ಯಪಾಲರು ಹೊಸ ನಾಯಕನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದು ಎಕ್ಸಾಮಿಗೆ ಬರುತ್ತೆ. ಮತ್ತೆ ಮುಖ್ಯಮಂತ್ರಿ ಏನಾದ್ರು ರಿಸೈನ್ ಮಾಡಿದಾಗ ಸಚಿವ ಸಂಪುಟ ವಿಸರ್ಜನೆ ಆಗುತ್ತೆ. ಇದು ಸಹ ಎಕ್ಸಾಮಿಗೆ ಬರುತ್ತೆ. ಸಚಿವ ಸಂಪುಟ ವಿಸರ್ಜನೆ ಯಾಕಾಗುತ್ತೆ ಅಂತಂದ್ರೆ, ಅದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನ ಹೊಂದಿರ್ತಾರೆ. ಹಾಗಾಗಿ ಸಚಿವ ಸಂಪುಟ ಏನಾಗುತ್ತೆ, ವಿಸರ್ಜನೆ ಆಗುತ್ತೆ. ಈ ರೀತಿಯ ಕೆಲವು ಕಾನ್ಸ್ಟಿಟ್ಯೂಷನ್ ಅಂಶಗಳನ್ನ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ನಮ್ಮ ಏನು ನಡೆಯುತ್ತೆ ಅದನ್ನ ಸಬ್ಜೆಕ್ಟಿಗೆ ಲಿಂಕ್ ಮಾಡಬೇಕು. ಕರೆಂಟ್ ಅಫೇರ್ಸ್ ನ ಸ್ಟಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡಿದಾಗಲೇ ನಿಮ್ಗೆ ತುಂಬಾ ದಿನ ನೆನಪಲ್ಲಿ ಇರುತ್ತೆ. ಇಲ್ಲಾಂದ್ರೆ ನೀವು ಎಷ್ಟು ಏನ್ ಮಾಡ್ತೀರಾ, ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇದಕ್ಕೆ ಹೋಗ್ತಾರೆ, ಏನೋ ಮ್ಯಾಗಝಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಥವಾ ಮಂತ್ ಎಂಡಲ್ಲಿ ಕರೆಂಟ್ ಅಫೇರ್ಸ್ ನ ಓದಕ್ ಹೋಗ್ತಾರೆ. ನನ್ನ ಪ್ರಕಾರ ಅವತ್ತಿಂದ ಅವತ್ತು ಕರೆಂಟ್ ಅಫೇರ್ಸ್ ನ ಓದಿ ಮುಗಿಸ್ಬೇಕು. ಏನ್ ಬಂತು ನ್ಯೂಸ್ ಇವತ್ತೇ ನನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ, ಯಾವ್ದಾದ್ರು ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ, ಹಿಸ್ಟ್ರಿ ಸಂಬಂಧಪಟ್ಟಂಗೆ, ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಏನಾದ್ರು ವಿಷಯ ಇದೆಯಾ ಅನ್ನೋ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಮಾರನೇ ದಿನ ನ್ಯೂಸ್ ಪೇಪರ್ ಓದ್ಬೇಕು. ನ್ಯೂಸ್ ಪೇಪರ್ ಓದಿ ಮಂತ್ ಎಂಡಲ್ಲಿ ಮ್ಯಾಗಝಿನ್ ನ ಓದ್ಬೇಕು. ಈ ಮೂರು ಹಂತಗಳನ್ನ ದಾಟಿ ಬಂದ್ರೆ ಯಾವುದೇ ಕರೆಂಟ್ ಅಫೇರ್ಸ್ ಮರ್ತೋಗಲ್ಲ. ಬಟ್ ಅದನ್ನ ಸ್ಟಾಟಿಕ್ ಪೋರ್ಷನ್ ಪ್ಲಸ್ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಎರಡನ್ನೂ ನೀವು ಕನೆಕ್ಟ್ ಮಾಡೋದನ್ನ ಕಲಿಬೇಕು. ಯಾವಾಗ ನೀವು ಕನೆಕ್ಟ್ ಮಾಡ್ತಾ ಇಲ್ಲ, ಪ್ರತಿನಿತ್ಯ ಮಾಡ್ಬೇಕು. ಇದನ್ನ ಬರೀ ಒಂದು ದಿನ ಮಾಡಿದ್ರೆ ಆಗಲ್ಲ. ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ. ಈ ತರ ತುಂಬಾ ಎಕ್ಸಾಂಪಲ್ಸ್ ದಿನನಿತ್ಯ ನಡೀತಾ ಇರುತ್ತೆ. ಅದಕ್ಕೆ ಹೇಳೋದು, ಯಾವತ್ತೂ ನಮ್ಮ ಪ್ರಶ್ನೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂತಂದ್ರೆ, ನಮ್ಮ ಸುತ್ತಮುತ್ತ ಇರುವ ಸುದ್ದಿಗಳ ಮೇಲೆನೆ ಪ್ರಶ್ನೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಯಾಕೆಂದ್ರೆ ನಾವು ಈಗ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಕ್ ಹೋಗ್ತಾ ಇದೀವಿ. ಸರ್ಕಾರ ನಡೆಸುವಂತಹ ಒಂದು ಸಂಸ್ಥೆಯಲ್ಲಿ ನಾವು ಒಂದು ಪಾತ್ರನ ವಹಿಸಕ್ ಹೋಗ್ತಿದೀವಿ ಅಂದಾಗ, ನಮ್ಮ ಸುತ್ತಮುತ್ತ ನಡೆಯುವ ಅಂಶಗಳು, ದಿನನಿತ್ಯ ನಡೆಯುವ ಪ್ರಚಲಿತ ಘಟನೆಗಳ ಆಧರಿಸಿನೇ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಯಾವುದೇ ವಿಷಯ ಬಂತು ಅಂದ್ರೆ, ನ್ಯೂಸ್ ಅಲ್ಲಿ ಬಂತು ಅಂದ್ರೆ, ಅದ್ರ ಬಗ್ಗೆ ಹಿನ್ನೆಲೆನ ತಿಳ್ಕೊಂಡು ಸ್ವಲ್ಪ ಅವತ್ತಿಂದ ಅವತ್ತು ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ. ಡಿಲೇ ಮಾಡಕ್ ಹೋಗ್ಬೇಡಿ. ನಾಳೆ ಓದೋಣ ಅಥವಾ ಮ್ಯಾಗಝಿನ್ಸ್ ಅಲ್ಲಿ ಓದೋಣ, ಮಂತ್ ಎಂಡ್ ಅಲ್ಲಿ ಓದೋಣ. ಎಷ್ಟೋ ಜನ ನ್ಯೂಸ್ ಪೇಪರೇ ಓದಲ್ಲ. ತುಂಬಾ ಜನ ನಾನು ನೋಡಿದೀನಿ ನ್ಯೂಸ್ ಪೇಪರ್ ಓದಲ್ಲ. ನ್ಯೂಸ್ ಪೇಪರ್ ಇಸ್ ದ ಪ್ರೈಮರಿ ಸೋರ್ಸ್. ನಾನು ತುಂಬಾ ಈ ಸತಿ ಹೇಳಿದೀನಿ, ಹೌ ಟು ರೀಡ್ ನ್ಯೂಸ್ ಪೇಪರ್ ವಿಡಿಯೋ ಮಾಡಿದೀನಿ. ಆದ್ರೂ ತುಂಬಾ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಓದಲ್ಲ. ನೋಡಿ, ಮೊನ್ನೆ UPSC ಅಷ್ಟೇನೆ ಅವ್ರೇನು ಅನೌನ್ಸ್ ಮಾಡಿದ್ದಾರೆ, ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್ ಇಂದ ನಾವು ಇನ್ಫಾರ್ಮೇಶನ್ ತೆಗಿತೀವಿ ಅಥವಾ ಪ್ರಶ್ನೆ ತೆಗಿತೀವಿ ಅಂತ ಹೇಳಿದ್ರೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಈ ಮೆಥಡ್ ನ ಫಾಲೋ ಮಾಡಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ.
ಮತ್ತೆ ನೋಟ್ಸ್ ಮಾಡ್ಕೊಳೋದು ತುಂಬ ನೋಟ್ಸ್ ಅಂದ್ರೆ ಫುಲ್ ಡೀಟೇಲ್ ಆಗಿ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕೀ ಪಾಯಿಂಟ್ಸ್ ನ ನೋಟ್ಸ್ ಮಾಡ್ಕೋಬೇಕು. ಕೀ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರೆ ನಿಮಗೆ ಅದು ನೋಡ್ತಿದ್ದಂಗೆ ಗೊತ್ತಾಗಬೇಕು ಇದು ಯಾವ್ದ್ರ ಬಗ್ಗೆ ವಿಚಾರ ಇದೆ ಅಂತ ಗೊತ್ತಾಗಬೇಕು. ಆ ತರ ನೋಟ್ಸ್ ಮಾಡ್ಕೊಂಡು ಅದನ್ನೆಲ್ಲ ನೀವು ಕರೆಕ್ಟಾಗಿ ರಿವಿಷನ್ಸ್ ಮಾಡಿದ್ರೆ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ಏನೂ ಕಷ್ಟ ಆಗಲ್ಲ. ನೀವು ಈಸಿಯಾಗಿ ಕರೆಂಟ್ ಅಫೇರ್ಸ್ನ ಓದಿ ಪಾಸ್ ಮಾಡಿ.